ಉಪೇಂದ್ರ ಕುಮಾರ್ ಕನ್ನಡ ಚಿತ್ರರಂಗ ಕಂಡ ಒಬ್ಬ ಅಪರೂಪದ ಅಪ್ರತಿಮ ಸಂಗೀತಗಾರ. ಹುಟ್ಟಿದ್ದು ಜುಲೈ 18, 1941ರಲ್ಲಿ. ಇವರು ಒರಿಸ್ಸಾ ಮೂಲದವರು. ಶ್ರೀ ದಕ್ಷಿಣಾಸ್ವಾಮಿ ಹಾಗೂ ಶ್ರೀಮತಿ ಟಿ ನಾಚರಮ್ಮ ದಂಪತಿಗಳ 4 ಮಕ್ಕಳಲ್ಲಿ ಇವರು 3ನೇಯವರು. ಒರಿಸ್ಸಾದ ಉತ್ಕಲ್ ಕಾಲೇಜ್ನಲ್ಲಿ ಬ್ಯಾಚುಲರ್ಸ್ ಇನ್ ಮ್ಯೂಸಿಕ್ ಅನ್ನು ಮುಗಿಸಿ ಕೆಲವು ದಿನಗಳ ಕಾಲ ಒರಿಸ್ಸಾ ಮಿಲಿಟರಿ ಪೊಲೀಸ್ನಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಸಿನಿಮಾ ಮೇಲಿನ ಅತಿಯಾದ ಪ್ರೀತಿಯಿಂದ ಕೆಲಸ ಹುಡುಕಿಕೊಂಡು ಅಂದಿನ ಮದರಾಸಿಗೆ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಪರ್ಕವಾಗಿ ಅವರ ಮೂಲಕ ಕಠಾರಿ ವೀರ ಅನ್ನೋ ಚಿತ್ರಕ್ಕೆ ಮೊಟ್ಟ ಮೊದಲನೆಯದಾಗಿ ಶ್ರೀ ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನ ಮಾಡಿದರು. ನಂತರ ಅವರ ವೃತ್ತಿ ಬದುಕಿನಲ್ಲಿ ಅವರು ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ. ಸುಮಾರು 220 ಚಿತ್ರಗಳು, ಅದರಲ್ಲಿ ಕನ್ನಡ, ತುಳು, 1 ತಮಿಳು, 1 ತೆಲುಗು ಚಿತ್ರಗಳು ಸೇರಿವೆ. ಇದರ ಜೊತೆಗೆ ಅವರು ಒರಿಯಾ ಭಾಷೆಯಲ್ಲೂ ಕೂಡ ಸುಮಾರು 40 ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. 1977ರಲ್ಲಿ ಗೀತಾ ಅವರನ್ನು ವಿವಾಹವಾದ ಇವರಿಗೆ ಶ್ರೀ ತನುಜ್ ಎಂಬ ಒಬ್ಬ ಮಗ ಕೂಡ ಇದ್ದಾರೆ. 100 ಚಿತ್ರಗಳು, ಸಾಕಷ್ಟು ದಾಖಲೆಗಳು. ಇಂಥ ಒಬ್ಬ ಧೀಮಂತ ವ್ಯಕ್ತಿಯ ಜೀವನದ ಕಥೆಯನ್ನ ದಾಖಲಿಸಿರುವುದು ನಮ್ಮ RR ಕನಸುಗಳ ಕಾರ್ಖಾನೆಯ ಹೆಮ್ಮೆ. ಶ್ರೀ ಉಪೇಂದ್ರ ಕುಮಾರ್ ಅವರ ಮಗ ತನುಜ್ ಉಪೇಂದ್ರ ಕುಮಾರ್ ಅವರೊಂದಿಗೆ ಈ 101 ನೆನಪು ಹೊಸ ಸರಣಿ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ 101 ನೆನಪು ಈ ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ದಿಗ್ಗಜರು ಕಟ್ಟಿಕೊಟ್ಟ ಚಿತ್ರರಂಗದ ಕುಟುಂಬವನ್ನು ನಾನು ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ನಿಮಗೆಲ್ಲ ಗೊತ್ತಾಯಿದೆ. ನೀವೆಲ್ಲ ನಿನ್ನೆ ಸಂಚಿಕೆಯಲ್ಲಿ ನೋಡಿದ್ದೀರಾ, ನಮ್ಮ ಶಿವಪ್ರಸಾದ್ ಅವ್ರು ಮಾತಾಡಿದ್ರು. ಯಾರ ಮನೆಗೆ ಬಂದಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಅವ್ರ ಫೋಟೋ ನೋಡಿದ್ದೀರಾ, ಅವ್ರ ಹಾಡುಗಳು ನೀವು ಕೇಳಿದ್ದೀರಾ. ನನ್ನ ಮಗಳು ವಾಯ್ಸ್ ಓವರ್ ಕೂಡ ನಿಮಗೆ ಗೊತ್ತಾಗಿದೆ. ಹೌದು ಸ್ನೇಹಿತರೆ, ಕನ್ನಡ ಸಿನಿಮಾ ರಂಗದ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ತಮ್ಮ ಸ್ವರ ಸಂಯೋಜನೆ ಮಾಡಿ ನಮ್ಮೆಲ್ಲರ ಮನಸ್ಸಿನಲ್ಲೂ ಅವರ ಸರಿಗಮ ಪದನಿಸ ಅವರ ಹಾಡುಗಳನ್ನ ಗುಣಗುವಾಗಿ ಮಾಡಿರುವ ಒಬ್ಬ ಧೀಮಂತ ಶ್ರೀಮಂತ ಸಂಗೀತ ಕಲಾವಿದ ಅಥವಾ ಒಬ್ಬ ಸಂಗೀತಗಾರ, ಒಬ್ಬ ಮ್ಯೂಸಿಷಿಯನ್, ಏನು ಹೇಳಲಿ ನಾನು, ನಮ್ಮ ಶ್ರೀ ಉಪೇಂದ್ರ ಕುಮಾರ್ ಅವರ ಮನೆಗೆ ಬಂದಿದ್ದೀನಿ. ಅವರ ಮಗ ತನುಜ್ ಅವ್ರ ಜೊತೆಗೆ ಈ ಸರಣಿ ಪ್ರಾರಂಭ ಆಗ್ತಿದೆ. ಸೊ ಇನ್ನೊಮ್ಮೆ ನಮ್ಮ ಶಿವಪ್ರಸಾದ್ ಅವ್ರಿಗೆ ಇಂಥ ಒಂದು ದಿಗ್ಗಜ ಕುಟುಂಬದ ಕಥೆಯನ್ನು, ಅವರ ಬದುಕಿನ ಒಂದು ಕಥೆಯನ್ನು ದಾಖಲೆ ಮಾಡೋಕ್ಕೆ ನಮಗೆ ನಮ್ಮ ಚಾನಲ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೀನಿ. ಸ್ವಾಗತ ಸ್ನೇಹಿತರೆ ಈ 101 ನೆನಪು ಹೊಸ ಸರಣಿಗೆ, ನಮ್ಮ ಉಪೇಂದ್ರ ಕುಮಾರ್ ಅವರ ಬದುಕಿನ ಕಥೆಗೆ. 101 ನೆನಪು. ಎಸ್ ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ತನುಜ್ ಅವರು, ಶ್ರೀ ಉಪೇಂದ್ರ ಕುಮಾರ್ ಅವ್ರ ಮಗ. ನಮಸ್ಕಾರ ತನುಜ್ ಅವರೇ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನನಗೆ ಈವನ್ ನಿಮ್ಮ ಟೈಮ್ ನಾನು ಹೇಳ್ಬೇಕು ಥ್ಯಾಂಕ್ ಯು. ಇಟ್ಸ್ ಮೈ ಆನರ್ ಸರ್. ಆನರ್ ಇಸ್ ಮೈ ಫಾದರ್ಸ್. ವಾಟ್ ಎವರ್ ಅಂತ ಒಂದು ಅವ್ರನ್ನ ನಿಮ್ಮ ಮೂಲಕ ನೋಡ್ತಾ ಇದೀವಿ ಅಷ್ಟೇ. ಸೊ ಅಂಥ ಒಬ್ಬ ವ್ಯಕ್ತಿ ಕಥೆನ ನಾವು ನಮ್ಮ ಜನಗಳಿಗೆ ತಿಳಿಸ್ತಾ ಇದ್ದೀವಿ, ನಮ್ಮ ಚಾನಲ್ ಮೂಲಕ ತಿಳಿಸ್ತಾ ಇದ್ದೀವಿ ಅನ್ನೋದು ನನಗೆ ತುಂಬ ಒಂದು ಪ್ರೌಢತೆ ಇದೆ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಎಸ್ ತನುಜ್ ಅವರೇ, ನಾನು ನಿಮ್ಮದು ತಂದೆಯವ್ರದ್ದು ಒಟ್ಟಿಗೆ ಮಾತಾಡ್ಕೊಂಡು ಹೋಗಿ ನಾನು ಮೊದಲನೇದಾಗಿ ಉಪೇಂದ್ರ ಕುಮಾರ್ ಅವರ ಒಂದು ಜೀವನ, ಅವರ ಒಂದು ಇದನ್ನ ಮಾತಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಅಪ್ಪ ಹುಟ್ಟಿದ್ದು 18 ಜುಲೈ 1941. ಫಾಸ್ಟ್ ಇದ್ದಾರೆ, ನಾನು ಕೇಳಕ್ಕೆ ಮುಂಚೆನೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಸಾರಿ, 18 ಜುಲೈ 1941. ಕ್ಯಾನ್ಸರಿಯನ್ನ? ಕ್ಯಾನ್ಸರಿಯನ್, ನಾನು ಕ್ಯಾನ್ಸರಿಯನ್. ವೆರಿ ನೈಸ್. ಜುಲೈ 1941. ಓಕೆ, 1941. ಬರಂಪುರ್ ಅಂತ ಫಸ್ಟ್ ಟೌನ್ ಆಫ್ಟರ್ ಆಂಧ್ರ. ಅಲ್ಲಿಂದ ಅರೌಂಡ್ 21 ಕಿಲೋಮೀಟರ್ಸ್ ಅನಂತಪುರ್ ಅಂತ ಒಂದು ಚಿಕ್ಕ ಗ್ರಾಮ, ಅಲ್ಲಿ ಅಪ್ಪ ಹುಟ್ಟಿದ್ದು. ಓಕೆ, ಅವ್ರಿಗೆ ಟೋಟಲ್ ಆಗಿ ಬಂದು 2 ಆಗ್ತಿರೋ ಒಬ್ರು ತಮ್ಮ ಇದ್ರಲ್ಲಿ. ಅಲ್ಲೇ ಬಂದು ಟಿಲ್ 7th ಸ್ಟ್ಯಾಂಡರ್ಡ್ ಸ್ಕೂಲ್ನಲ್ಲಿ ಹೋಗಿ ಅದಾದ್ಮೇಲೆ ದೇ ವಾಸ್ ನೋ ಅದರ್ ಆಪ್ಷನ್ ಟು ಗೋ ಅಹೆಡ್. ನೆಕ್ಸ್ಟ್ 8th ಮಾಡ್ಬೇಕಂದ್ರೆ ಇಟ್ ವಾಸ್ ಅಟ್ ಬರಂಪುರ್, ಇಸ್ ಲೈಕ್ 27 ಕಿಲೋಮೀಟರ್ಸ್. ಓಕೆ, ನಿಮ್ಮ ತಾತಾಜಿ ಅವ್ರ ಹೆಸರೇನು? ಅಂದ್ರೆ ಉಪೇಂದ್ರ ಕುಮಾರ್ ಅವರ ತಂದೆ ತಾಯಿ ಹೆಸರು? ಲಕ್ಷ್ಮಣ ಸ್ವಾಮಿ ಅಂಡ್ ಟಿ ನಾಚರಮ್ಮ. ಆಗ ಒಂದು 1 or 2 years ಸುಮ್ಮನೆ ಇರುವಾಗ ಅವ್ರ ದೊಡ್ಡ ಅಕ್ಕನ ಗಂಡ ಕೆ ಅಪ್ಪಾರಾವ್ ಅಂತ ಅವ್ರು ಬಂದು ಒರಿಸ್ಸಾ ಮಿಲಿಟರಿ ಪೊಲೀಸ್ನಲ್ಲಿ ಹಿ ವಾಸ್ ಅ ಮೇಜರ್. ಸೊ ಅವ್ರಂದ್ರು, ನೀನು ಬಾ ನನ್ನ ಜೊತೆ, ಐ ವಿಲ್ ಟ್ರೈನ್ ಯು ಇನ್ ಮ್ಯೂಸಿಕ್, ಯಾಕಂದರೆ ಇಲ್ಲಿ ನಿನಗೆ ಎಜುಕೇಷನ್ ಏನೋ ಸರಿ ಹೋಗ್ತಾ ಇಲ್ಲ. ಸೊ ಮ್ಯೂಸಿಕ್ ಕತ್ಕೊ ಅಂತ ಅವ್ರು ಕರ್ಕೊಂಡು ಕಟಕ್ನಲ್ಲಿ ಅವ್ರ ಜೊತೆ ಇಟ್ಕೊಂಡು ಅಲ್ಲಿ ಅವ್ರಿಗೆ ಮ್ಯೂಸಿಕ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು. ಅವರು ಹಿಂದೂಸ್ತಾನಿ ಕಲ್ತ್ಕೊಂಡಿದ್ದು ಬಂದು ಭುವನೇಶ್ವರ್ ಮಿಶ್ರಾ ಅಂತ ವೆರಿ ಫೇಮಸ್ ವಯಲಿನಿಸ್ಟಲ್ಲಿ. ಆಲ್ಮೋಸ್ಟ್ ಒಂದು 6 to 8 years ಅವ್ರ ಹತ್ರ ಕಲ್ತ್ಕೊಂಡ್ರು. ಅದೇ ಟೈಮ್ನಲ್ಲಿ ಟಿ ಬಾಲಕೃಷ್ಣ ದಾಸ್ ಅಂತ ಹಿ ವಾಸ್ ವೋಕಲ್ ಕೋಚ್
ಅಲ್ಲಿ ಇವನ್ ಹಿ ವಾಸ್ ಲೈಕ್ ಒನ್ ಆಫ್ ದ ಟಾಪ್ ಸಿಂಗರ್ಸ್ ಅಲ್ಲಿ ಆಗ. ಸೊ ಅವ್ರ ಹತ್ರ ಬಂದು ಲೈಟ್ ಮ್ಯೂಸಿಕ್ ಕಲ್ತ್ಕೊಂಡ್ರು. ಸರಿ, ಇದೆಲ್ಲ ಮುಗಿಸೋ ಟೈಮ್ಗೆ ನಮ್ಮ ಮಾಮ ಹೇಳಿದ್ರು ಹಿಂಗೆ, ವೈ ನಾಟ್ ಯು ಗೆಟ್ ಇನ್ ಟು ಮ್ಯೂಸಿಕ್ ಲೈನ್ ಆ್ಯಂಡ್ ಫಿನಿಶ್ ಯುವರ್ ಬ್ಯಾಚಲರ್ಸ್ ಇನ್ ಮ್ಯೂಸಿಕ್ ಅಂತ. ಸೊ ಅಲ್ಲಿ ಒರಿಸ್ಸಾನಲ್ಲಿ ಉತ್ಕಲ್ ಕಾಲೇಜ್ನಲ್ಲಿ ಬ್ಯಾಚಲರ್ ಆಫ್ ಮ್ಯೂಸಿಕ್ ಮುಗಿದ್ಮೇಲೆ ಹಿ ವಾಸ್ ಆ್ಯಕ್ಚುಲಿ ವರ್ಕಿಂಗ್ ಇನ್ ಒರಿಸ್ಸಾ ಮಿಲಿಟರಿ ಪೊಲೀಸ್ ಇನ್ ದ ಮಿಲಿಟರಿ ಬ್ಯಾಂಡು. ಅಲ್ಲಿ ಮಿಸ್ಟರ್ ಸಿಂಗ್ ಅಂತ ಇದ್ರು. ಸೊ ಹಿ ಟಾಟ್ ಹಿಮ್ ಕಂಪ್ಲೀಟ್ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್. ದ ಪಾಯಿಂಟ್ ಬೀಯಿಂಗ್ ಇಲ್ಲಿ ನೋಡಿ, ವಯಲಿನ್ ಕಲ್ತ್ಕೊಂಡ್ರು, ಹಾಡೋದು ಕಲ್ತ್ಕೊಂಡ್ರು. ಇದರಲ್ಲಿ ಮಿಲಿಟ್ರಿನಲ್ಲಿ ಹಿ ಲರ್ನ್ಟ್ ಅಕಾರ್ಡಿಯನ್, ಟ್ರಂಪೆಟ್ಟು, ಇದು ಹಾರ್ಮೋನಿಕಾ ಆ್ಯಂಡ್ ಈವನ್ ಡ್ರಮ್ಸ್. ಸೊ ಒಂಥರ ಹಿ ಹ್ಯಾಡ್ ಅನ್ ಆಕ್ಸೆಸ್ ಟು ಆಲ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಅವ್ರದ್ದು ಒಂದೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಂದು ವಾಟ್ ಇಸ್ ದ ರೇಂಜ್, ವಾಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಇನ್ ಇಟ್. ಸೊ ಇದೆಲ್ಲ ಬಂದು ಅವ್ರಿಗೆ ಕಂಪ್ಲೀಟ್ ನಾಲೆಜ್ ಬಂತು. ಆ್ಯಂಡ್ ದಿಸ್ ವಾಸ್ ಐ ಥಿಂಕ್ 1960 or 61. ಆಗ ಬಂದು ಅವರು ಅವ್ರ ಮಾವ ಹೇಳಿದ್ರು, ವೈ ಡೋಂಟ್ ಯು ಗೋ ಟು UK, ಫಿನಿಶ್ ಯುವರ್ ಮಾಸ್ಟರ್ಸ್, ಬಂದ ತಕ್ಷಣ ಯು ವಿಲ್ ಡೈರೆಕ್ಟ್ಲಿ ಗೆಟ್ ಪ್ರಮೋಟೆಡ್ ಆಸ್ ಅ ಮೇಜರ್. ನಾನೇ ಖುದ್ದಾಗಿ ಏರ್ಪೋರ್ಟ್ಗೆ ಬಂದು ಐ ವಿಲ್ ಆ್ಯಕ್ಚುಲಿ ಆನರ್ ಯು ವಿತ್ ದ ಮೇಜರ್ ಬ್ಯಾಂಡ್ ನಾನು ಗೆಟ್ ಯು ಇನ್ ಅಂತ. ಆಗ ನಮ್ಮಪ್ಪ ಶಾಕ್ ಕೊಟ್ಟರು ಅವ್ರಿಗೆ, ಇಲ್ಲ ನಾನು ಮೆಡ್ರಾಸ್ಗೆ ಹೋಗಿ ಮ್ಯೂಸಿಕ್ ಡೈರೆಕ್ಷನ್ ಟ್ರೈ ಮಾಡ್ತೀನಿ ಅಂತ. ಬೈದರು ನಿನಗೇನು ತಲೆಗಿಲ್ಲ ಕೆಟ್ಟೋಗಿತ್ತು, ನಿನಗೆ ಅಲ್ಲಿ ಭಾಷೆ ಬರಲ್ಲ, ನನ್ ಆಫ್ ದ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ನಿಂಗೆ ಗೊತ್ತು, ಅಲ್ಲಿ ಯಾರ ಹತ್ರ ಹೋಗಿ ಏನು ಮಾತಾಡಿ, ಇಲ್ಲೆಲ್ಲ ನಾನು ಹೆಂಗಾರು ಟ್ರೈ ಮಾಡಿ ನಾನು ಹೋಗ್ತೀನಿ ಅಂತ. ಅವರೊಂದು 3 ತಿಂಗಳು ಟೈಮ್ ಕೊಡ್ತೀನಿ, ನೀನಾಗೆ ಓಡ್ ಬರ್ತೀಯ ಅಂತಂದ್ಬಿಟ್ಟು 3 ತಿಂಗಳಿಗೆ ಬೇಕಾಗಿರೋ ಕಾಸು ತೊಗೊಂಡು ಅವ್ರು ಹೊರಟು ಚೆನ್ನೈಗೆ ಬಂದರು. ಅವ್ರ ತಮ್ಮ ಒಂದು ಟಿ ಕೃಷ್ಣ ಅಂತ, ಅವರು ಹಿ ವಾಸ್ ಸಿತಾರಿಸ್ಟ್. ನಮ್ಮ ಚಿಕ್ಕಪ್ಪ. ಸೊ ಅವರು ಚೆನ್ನೈಗೆ ಬಂದು ಅಲ್ಲಿ ಹಿ ಸ್ಟಾರ್ಟೆಡ್ ವಿಸಿಟಿಂಗ್ ಡಿಫ್ರೆಂಟ್ ಸ್ಟುಡಿಯೋಸಲ್ಲಿ. ಚೈಲ್ಡ್ಹುಡ್ಡಲ್ಲಿ ಅವ್ರಿಗೆ ಈ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇತ್ತು, ಹೆಂಗೆ ಹೌ ಕಮ್ ಆಲ್ ಆಫ್ ದಟ್ ಸಡನ್ಲಿ ಅದು ಡೆವಲಪ್? ಬೇರೆ ಏನು ಆಪ್ಷನ್ ಇರಲಿಲ್ಲವಲ್ಲ. ಸರ್ವೈವಲ್ ಅಂತ ಬಂದಿರುವಾಗ ಈಗ ಓದಕ್ಕೆ ಬಂದು ಫರ್ದರ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿ ಬಂದು ಇಟ್ಸ್ ಅ ಪ್ರಾಪರ್ ವಿಲೇಜಲ್ಲಿ ನೀವು either you have to get into agriculture or you have to stay at home. ಸೊ ಹಂಗಿರುವಾಗ ಗೆಟಿಂಗ್ ಟು ಅ ಸಿಟಿ ಇಸ್ ಅ ಡ್ರೀಮ್ ಫಾರ್ ಮೋಸ್ಟ್ ಆಫ್ ದ ಪೀಪಲ್ ಅಲ್ಲ. ಕರೆಕ್ಟ್. ಸೊ ಹಂಗಿರುವಾಗ ಅಲ್ಲಿಂದ ಅವರು ಬಂದಿದ್ದಾರೆ. ನಿಮ್ಮ ತಾತಾಜಿ ಇದಕ್ಕೇನೋ ಇಲ್ಲ, ಅವ್ರಂದ್ರೆ ಅವ್ನ ಲೈಫ್ ಅವ್ನು ನೋಡ್ಕೋತಾನೆ, ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಅವರು. ನಿಮ್ಮ ಆನ್ಸಿಸ್ಟರ್ಸ್ಗಳು ಅಂದ್ರೆ ಯಾರಿಗಾದ್ರೂ ಈ ಮ್ಯೂಸಿಕ್ ಇದರಲ್ಲೆಲ್ಲ ಈ ಥರ? ಅಂದ್ರೆ ನಮ್ಮ ತಾತ ಮೃದಂಗ ಬಾರಿಸ್ತಾ ಇದ್ರು. ಓಕೆ. ನಮ್ಮ ಅಜ್ಜಿ ಬಂದು ಶಿ ವಾಸ್ ಅ ಸಿಂಗರ್. ಓಕೆ. ಅವರು ವಿಲೇಜ್ ಪ್ರೋಗ್ರಾಮ್ಸ್ ಎಲ್ಲ ಬಂದು ಇದೆಲ್ಲ ಅವ್ರದ್ದು ಕಚೇರೀಸ್ ಎಲ್ಲ ನಡೀತಾ ಇತ್ತು. ಸೊ ಎಲ್ಲೋ ಜೀನ್ಸಲ್ಲಿದೆ. ಓಕೆ. ದೆನ್ ಆಮೇಲೆ ಇಲ್ಲಿ ಚೆನ್ನೈಗೆ ಬಂದರು. ಸೊ ಚೆನ್ನೈಗೆ ಬಂದು 3 months ಆದಮೇಲೆ ಅಗೇನ್ ಎಷ್ಟು ಹುಡುಗರು ಚಾನ್ಸ್ ಸಿಗಲಿಲ್ಲ. ಸೊ ದೆನ್ ಹಿ ಸ್ಟಾರ್ಟೆಡ್ ಟೀಚಿಂಗ್ ಕ್ಲಾಸಸ್ ಫಾರ್ ಮೈ ಮಾಮ್. ಓ ಮೈ ಗಾಡ್, ನೈಸ್. ಸೊ ನಮ್ಮ ಅಮ್ಮನ ಅಕ್ಕ HP ಸ್ವರಾಜ್, ಅವರು ಶಿ ವಾಸ್ ಅ ಫೇಮಸ್ ಆಕ್ಟ್ರೆಸ್ ಹಿಯರ್ಲಿ. ಡಾಕ್ಟರ್ ರಾಜ್ಕುಮಾರ್ ಜೊತೆ ಎಲ್ಲ ಮೂವಿ ಮಾಡಿದ್ರು. ಸೊ ಹಂಗಿರುವಾಗ ಯಾವುದೋ ಒಂದು ಸತಿ ಮೀಟ್ ಮಾಡಿ ಹಿಂಗೆ ನನ್ನ ತಂಗಿಗೆ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಹಿಂದೂಸ್ತಾನಿ ಕ್ಲಾಸಿಕಲ್ ಹೇಳ್ಕೊಡ್ತಾ ಇದ್ರು. ಎಷ್ಟು ಕಷ್ಟ ಅಂತಂದರೆ, ಮಧ್ಯಾಹ್ನ ಹೇಳ್ಕೊಟ್ಟ ಮೇಲೆ ನಮ್ಮ ಅಮ್ಮನ ಮನೇಲಿ ಊಟ ಮಾಡಿದ್ರೆ ಟಿಲ್ ನೆಕ್ಸ್ಟ್ ಡೇ ಮಧ್ಯಾಹ್ನ ಊಟ ಇಲ್ಲ. ಆ್ಯಂಡ್ ದೇರ್ ಬೀನ್ ಲಾಟ್ ಆಫ್ ಡೇಸ್ ಅಪ್ಪ ಹೇಳಿದ್ರೆ ನಾನು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಮಲ್ಕೊಂಡಿದ್ದೆ, ಯಾಕಂದರೆ ಹೊಟ್ಟೆ ಹಸಿ ತಡೆಯೋಕ್ಕಾಗ್ದೇನೆ ಅದು ಇದು ಕಂಟ್ರೋಲ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಸೊ ಬಂದಿರುವಾಗ ಚೆನ್ನಾಗಿ ತಿನ್ನೋರು. ಆ್ಯಂಡ್ ಡೈಲಿ ರೈಸಿನ ಸಾಂಬಾರಲ್ಲಿ. ಸೊ ಅದಕ್ಕೆ ನಮ್ಮ ಅಮ್ಮನ ತಂಗಿಯರೆಲ್ಲ ಒಳ್ಳೆ ಸಾಂಬಾರು ಭೂತ ಕಣ ನಿನ್ನ ಗುರುಗಳು ಇಷ್ಟೊಂದು ತಿಂತಾರಲ್ಲ, ಹೆಂಗೆ ತಿಂತಾರಂತ. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ವಾಟ್ ಇಸ್ ಆ್ಯಕ್ಚುಲಿ ಹ್ಯಾಪನಿಂಗ್ ಇನ್ ದ ಬ್ಯಾಕ್ಗ್ರೌಂಡ್ ಅಂತ. ಸೊ ಇಟ್ ವಾಸ್ ಆಲ್ವೇಸ್ ಬೀನ್ ಓಕೆ ಸ್ಟೂಡೆಂಟ್ ಅದ. ಬಟ್ ಸೈಡ್ ಬೈ ಸೈಡ್ ನಮ್ಮ ಅಮ್ಮನಿಗೆ ಒಂದು ಸೈಡ್ ಲವ್ ನಮ್ಮ ಅಪ್ಪನ ಮೇಲೆ. ಅಮ್ಮಂಗೆ ಸ್ಟಾರ್ಟ್ ಆಗಿದ್ದು. ಅವ್ರು ಆಲ್ವೇಸ್ ಹಿ ಯೂಸ್ ಟು ಲುಕ್ ಅಟ್ ಹರ್ ಲೈಕ್ ಓಕೆ ಶಿ ಇಸ್ ಮೈ ಡಿಸೈಪಲ್ ಅಂತ. ಅದೇ ಟೈಮಲ್ಲಿ ಅಲ್ಲಿ ಮೆಡ್ರಾಸ್ನಲ್ಲಿ ಮೆಡ್ರಾಸ್ನಲ್ಲಿ ಒಂದು ಕಾಲೇಜ್ನಲ್ಲಿ ಹಿ ವಾಸ್ ಟೀಚಿಂಗ್ ಮ್ಯೂಸಿಕ್ ಆಲ್ಸೋ. ಅಲ್ಲಿ ಜೀವನಕ್ಕಷ್ಟೇ ಅಷ್ಟೇ ಸಂಪಾದನೆ. ಅದು ಎಷ್ಟು ಬರ್ತಾಯಿತ್ತು, ಅದು ರೆಂಟ್ಗೆ ಹೋಗ್ತಾ ಇತ್ತಲ್ಲ, ರೆಂಟ್ಗೆ ಹೋಗ್ತಾ ಇದ್ದು ಯಾವಾಗ ಟೈಮ್ ಸಿಗ್ತಾ ಇತ್ತು ಸ್ಟುಡಿಯೋಸ್ನಲ್ಲಿ ಹೋಗಿ ನೋಡ್ತಾ ಇದ್ರು. ಅವರು ಟೀಚ್ ಮಾಡ್ತಾ ಇದ್ರು. ಈ ವಾಸ್ ಆಲ್ಸೋ ಲೈಕ್ ಟ್ರೈಂಗ್ ಇಟ್ ಔಟ್. ಸೊ ಈಗ ಎಷ್ಟೇ ಸ್ಟುಡಿಯೋ ಹೋದ್ರೂ ಅಂಟಿಲ್ಲೆಸ್ ಯು ಹ್ಯಾವ್ ಸಮ್ ಒನ್ ಹೂ ಆ್ಯಕ್ಚುಲಿ ರೆಕಾಗ್ನೈಸಸ್ ಯು, ಅದ್ರಿಗೆ ವೆಯ್ಟ್ ಮಾಡ್ತಾನೆ ಇತ್ತಲ್ಲ. ದಟ್ಸ್ ದ ಸೇಮ್ ಕೇಸ್ ಇನ್ ಆಲ್ ದ ಫೀಲ್ಡ್ಸ್. ಸೊ ಹಂಗಿರುವಾಗ ನಾನು ಫಸ್ಟ್ ಲೆಟ್ ಮಿ ಫಿನಿಶ್ ಮೈ ಅಮ್ಮನ ಸ್ಟೋರಿ. ಸೊ ಆಗ ನಮ್ಮ ಅಪ್ಪನ ದೊಡ್ಡಕ್ಕನಿಗೆ ಬಂದಿದೆ, ಅಪ್ಪರಾವ್ ಅವ್ರ ಹೆಂಡತಿಗೆ ಬಂದು ಕ್ಯಾನ್ಸರ್ ಆಯಿತು. ಸೊ ಶಿ ಹ್ಯಾಡ್ ಕಮ್ ಟು ಚೆನ್ನೈ ಫಾರ್ ಟ್ರೀಟ್ಮೆಂಟ್. ಆಗ ನಮ್ಮ ಅಮ್ಮನ ಮನೇಲಿ ಇದ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಬಂದು ಲೈಕ್ ಶಿ ವಾಸ್ ಟೇಕಿಂಗ್ ಕೇರ್ ಆಫ್ ಇಟ್.
ಆಗ ನಮ್ಮ ತಾತ ನೋಡಿದ್ರು, ನಮ್ಮ ತಾತ ಅಂತ ನಮ್ಮಮ್ಮ ಹೇಳ್ಕೊಂಡ್ರು, ಹಿಂಗೆ ನಾನು ನಿಮ್ಮ ಮಗನ ಮದುವೆ ಮಾಡ್ಕೋಬೇಕಂತಂತೇನು, ಬಟ್ ಅವ್ರಿಗೆ ಗೊತ್ತಿಲ್ಲ ಅಂತ. ಆಮೇಲೆ ನಮ್ಮ ತಾತ ಅಜ್ಜಿ ಅದೇಂದ್ರು, ನೋಡು ಇಷ್ಟು ಒಳ್ಳೆ ಹುಡುಗಿ ನೋಡ್ಕೊಂಡು ನೀನು ಓಕೆ ಅಂದರೆ ಮದುವೆ ಮಾಡ್ಕೊಂಡ್ರೆ. ನಮ್ಮಪ್ಪಂದು ಇಲ್ಲೆಲ್ಲ ಈಗ ಸದ್ಯಕ್ಕೆ ನಾನು ನಾಟ್ ಇನ್ ಪೊಸಿಷನ್ ಗೆಟ್ ಮಾಡೋಕ್ಕೆ ನಂದೇ ಲೈಫ್ ಸೆಟ್ಲ್ ಆಗಿಲ್ಲ. ಸೊ ಟಿಲ್ ಐ ಸೆಟಲ್ ಮೈ ಲೈಫ್, ಸೊ ವೆಯ್ಟ್ ಮಾಡ್ತಂದ್ರೆ ಓಕೆ ಅಂತ. ಸೊ ಅಂತ ಓಕೆ ಫೈನ್ ವಿಲ್ ವೆಯ್ಟ್ ಅಂತ. ದಿಸ್ ವಾಸ್ ಅರೌಂಡ್ 1963 ಹಾಗೆ. ಆ್ಯಂಡ್ ಅದು ಎಕ್ಸಾಕ್ಟ್ ನಂಗೆ ಇರೋ ಗೊತ್ತಿಲ್ಲ, ಬಟ್ ಇದೇ ಥರ ಬಂದು ಅಲ್ಲಿ ಮೆಡ್ರಾಸಲ್ಲಿ ಸುತ್ತಾಡ್ತಾರೋ ಗೋಲ್ಡನ್ ಸ್ಟುಡಿಯೋಸ್ ಅಂತ ಇತ್ತು ಅಲ್ಲಿ. ಆ್ಯಂಡ್ ಆಗ ಆಲ್ ದ ಫಿಲ್ಮ್ ಇಂಡಸ್ಟ್ರಿ ವಾಸ್ ಇನ್ ಚೆನ್ನೈ. ಹಿಂದಿ ತೋಡಿ ಸೊ ಇಲ್ಲ. ಸೊ ಗೋಲ್ಡನ್ ಸ್ಟುಡಿಯೋನಲ್ಲಿ ಹೋಗಿ ಹಿಂಗೆ ಇರುವಾಗ ಆ ಟೈಮ್ನಲ್ಲಿ ಇವರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಬ್ರೇಕ್ನಲ್ಲಿ ವ್ಯಾನಲ್ಲಿ ಕೂತ್ಕೊಂಡು ಹಿಂದೂಸ್ತಾನಿ ಕ್ಲಾಸಿಕಲ್ ಆಲಾಪನೆ ಮಾಡ್ತಾಯಿದ್ರು. ಸೊ ಈ ವಾಸ್ ಪ್ರಾಕ್ಟಿಸಿಂಗ್. ಸೊ ಅಪ್ಪ ಹಾಗೆ ಹೋಗಿ ನಿಂತ್ಕೊಂಡು ಹಾಗೆ ನೋಡ್ತಾ ಇದ್ದ. ಯಾಕಂದರೆ ಇನ್ ಚೆನ್ನೈ ಇಟ್ಸ್ ಮೋರ್ ಆಫ್ ಕರ್ನಾಟಕ. ಸೊ ಅಲ್ಲಿ ಯಾರೋ ಹಿಂದೂಸ್ತಾನಿ ಹಾಡ್ತಾರಲ್ಲ, ಅಪ್ಪ ಕೂತ್ಕೊಂಡು ನೋಡ್ತಾ ಇರುವಾಗ ಅವ್ರಿಗೆ ಯಾರು ನೀವು ಅಂತ ಕೇಳಿದ್ರೆ, ಹಿಂಗೆ ಸರ್ ನಾನು ಉಪೇಂದ್ರ ಕುಮಾರ್ ಅಂತ, ನಾನು ಐ ಆಮ್ ಎ ಮ್ಯೂಸಿಕ್ ಟೀಚರ್. ಸೊ ನೀವು ಇದು ಈ ರಾಗ ಹಾಡ್ತಾ ಇರಲ್ಲ. ಸೊ ಅಣ್ಣವ್ರಿಗೆ ಶಾಕು. ಇಲ್ಲಿ ನಾನು ಹಿಂದೂಸ್ತಾನಿ ಹಾಡೋದು ಕೇಳಿ ಇವ್ರಿಗೆ ಹಿ ಈಸ್ ಅಂಡರ್ಸ್ಟುಡ್ ವಿಚ್ ರಾಗ ಐ ಆಮ್ ಟಾಕಿಂಗ್. ಹಾಗೆ ಮಾತುಕತೆ ಸ್ಟಾರ್ಟ್ ಆಯ್ತು ಅವರಿಬ್ಬರಿಗೆ. ಸರಿ ಹಿಂಗೆ ಬರ್ತಾ ಹೋಗ್ತಾ ಆಲ್ಮೋಸ್ಟ್ ಒಂದು 6 to 8 months ಹಿಂಗೆ ಯಾವಾಗಲೂ ಮೀಟ್ ಅಣ್ಣ ಹೆಂಗಿದ್ರೆ ಅದೇ ಅದು ಡಿಸ್ಕಸ್ ಅಬೌಟ್ ಹಿಂದೂಸ್ತಾನಿ ರಾಗಾಸ್, ಡೆಪ್ತ್ ಹೆಂಗಿರುತ್ತೆ, ಹೆಂಗೆ ಮಾಡ್ಯುಲೇಷನ್ ಮಾಡೋದನ್ನು ಅಂತ. ಸೊ ಹಿಂಗೆ ಮಾಡ್ತಾ ಇರುವಾಗ 1964 ಇಸ್ ವೆನ್ ಕಠಾರಿ ಬೀರಾದು ಪ್ರೊಡಕ್ಷನ್ ರನ್ನಿಂಗ್ ಅರೌಂಡ್. ಸರಿ ಅಷ್ಟೊತ್ತಿಗೆ ಬಂದು ಡಾಕ್ಟರ್ ರಾಜ್ಕುಮಾರ್ಗೂ ನಮ್ಮ ಅಪ್ಪನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಅಯ್ಯೋ ಅಪ್ಪನಿಗೂ ಡಾಕ್ಟರ್ ರಾಜ್ಕುಮಾರ್ಗೂ ಚೆನ್ನಾಗಿ ಗೊತ್ತಿತ್ತು. ಅದೇ ಅಂದರು, ಹಿಂಗೆ ಐ ಆಮ್ ಲುಕಿಂಗ್ ಫಾರ್ ಅ ಚಾನ್ಸ್ ಟು ಮೇಕ್ ಮ್ಯೂಸಿಕ್ ಅಂತ. ಸರಿ ಅದೇ ಟೈಮಲ್ಲಿ ಬಂದು ಕಠಾರಿ ಬೀರಾದು ಪ್ರೊಡಕ್ಷನ್ ನಡೀತಾ ಇತ್ತು. ವೈ.ಆರ್. ಸ್ವಾಮಿ ಅವ್ರ ಪ್ರೊಡ್ಯೂಸರ್. ಸೊ ಡೈರೆಕ್ಟರ್ ಅಂತ ಕಾಣುತ್ತೆ. ಸಾರಿ ಡೈರೆಕ್ಟ್ರು ವೈ.ಆರ್. ಸ್ವಾಮಿ ಡೈರೆಕ್ಟ್ರು. ಅವ್ರ ಹತ್ರ ಡಾಕ್ಟರ್ ಹಂಸ ಕರ್ಕೊಂಡು ಹೋಗಿ ಹೇಳಿದ್ರೆ, ಹಿಂಗೆ ಹುಡುಗ ಇದ್ದಾನೆ ಬಂದವನು ಒರಿಸ್ಸಾಯಿಂದ, ಹೀ ಈಸ್ ನಾಲೆಜಬಲ್ ಇನ್ ಹಿಂದೂಸ್ತಾನಿ. ಯಾಕಂದ್ರೆ ನನಗೆ ಗೊತ್ತು, ಬಿಕಾಸ್ ಇವನ್ ಐ ಆಮ್ ಟ್ರೈನ್ಡ್ ವೆಲ್ ವರ್ಸ್ಡ್ ಇನ್ ಹಿಂದೂಸ್ತಾನಿ ಕ್ಲಾಸಿಕಲ್ ಅಂತ. ಸೊ ಒಂದು ನೋಡಿ ನೀವು ಜಸ್ಟ್ ಚೆಕ್ ವಾಟ್ ಹೀ ಈಸ್ ಕೇಪಬಲ್ ಆಫ್ ಅಂತ ಅಂದರು. ಹೀಗೆ ಒಂದು ಸಾಂಗ್ ಇದೆ, 3 days ಟೈಮ್ ಕೊಡ್ತೀನಿ, ನೀನು ಕಂಪೋಸ್ ಮಾಡ್ಕೊಂಡ್ಬಂದು ಯು ಗಿವ್ ಎ ಡೆಮೋ. 3 ಸಲ ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಎಲ್ಲ ಇನ್ಸ್ಟ್ರೂಮೆಂಟ್ಸು, ವಯಲಿನ್ಸು, ಸಿತಾರು, ಇದೇನೋ ಡ್ರಮ್ಸ್, ಎಲ್ಲ ನೋಟೇಷನ್ಸ್ ಎಲ್ಲ ಬರೋದು ಬಂದು ಲೈಕ್ ರೆಕಾರ್ಡಿಂಗ್ಗೆ ಕೊಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿಸಾಯಿತು. ದ ಆ್ಯಕ್ಚುಯಲ್ ಕ್ಯಾಚ್ ವಾಸ್ G.K. ವೆಂಕಟೇಶ್ ಅವರು ಆ್ಯಕ್ಚುಲಿ ಆ ಮೂವಿ ಮಾಡಬೇಕಾಗಿತ್ತು, ಕಠಾರಿ ವೀರ. ಆ ಟೈಮ್ನ ವೈ.ಆರ್. ಸ್ವಾಮಿ ಅವರಂದರು, ಸರ್ ಹಿಂಗೆ ಒಬ್ಬ ಹುಡುಗ ಬಂದವನೇ, ನೀವು ಬಂದು ನಿಮ್ಮ ಅಭಿಪ್ರಾಯ ಹೇಳಿ, ಯಾಕಂದರೆ ನನಗೆ ಮ್ಯೂಸಿಕ್ ಬಗ್ಗೆ ಗೊತ್ತಿಲ್ಲ, ನೀವು ಬಂದು ಕೂತ್ಕೊಂಡು ನೀವು ನೋಡಿ ಅಂತ. ಸರಿ, ಅಪ್ಪನಿಗೆ G.K. ವೆಂಕಟೇಶ್ ಅವ್ರು ಯಾರಂತ ಗೊತ್ತೇ ಇರಲಿಲ್ಲ. ಅವರಲ್ಲೆಲ್ಲ ಅರೇಂಜ್ ಮಾಡಿಬಿಟ್ಟು ಸಾಂಗ್ ಸ್ಟಾರ್ಟ್ ಆಯಿತು, ಸಾಂಗ್ ಫಿನಿಶ್ ಆಯಿತು. ಆಗೆಲ್ಲ ಬಂದು ಇಟ್ ವಾಸ್ ಎ 2-track ರೆಕಾರ್ಡರ್, ಸಿಂಗಲ್ ಮೈಕ್. ಅದೇ ಈಗ ನಾವು ಇರೋ ಟೆಕ್ನಾಲಜಿಯಲ್ಲಿ ನೋಡಿದ್ರೆ, ಆಗ ದ ವೇ ದೇ ಯೂಸ್ ಟು, ಈಗ ಸಿಂಗರ್ಸ್ ಫ್ರಂಟಲ್ಲಿ ಇರೋರು, ನಿಮಗೆ ಯಾವ ಇನ್ಸ್ಟ್ರೂಮೆಂಟ್ಸ್ ಲೌಡ್ ಬೇಕೋ ಅದೆಲ್ಲ ಮುಂದ್ಗಡೆ ಇರೋದು. ಹಿಂಗೆ ಮಾಡಿ ಒಂದು ಲೆವೆಲ್ ಆದಮೇಲೆ ಅಂಡ್ ಇಟ್ ವಾಸ್ ಅ 1 take. ಯಾರ ಮಿಸ್ಟೇಕ್ ಮಾಡಿದ್ರೆ ಮತ್ತೆ ಫಸ್ಟಿಂದ ಯು ಹ್ಯಾಡ್ ಟು ರೆಕಾರ್ಡ್. ಸೊ ಹಾಡು ಫಿನಿಶ್ ಆಯಿತು. ಫಿನಿಶ್ ಆದಮೇಲೆ ಇವರು G.K. ವೆಂಕಟೇಶ್ನವ್ರಿಗೆ ವೈ.ಆರ್. ಸ್ವಾಮಿ ಕೇಳಿದ್ರು, ನಿಮ್ಮ ಅಭಿಪ್ರಾಯ ಏನು ಅಂತ. ಈಚ್ ಮ್ಯೂಸಿಕ್ ಡೈರೆಕ್ಟರ್ ಹ್ಯಾಸ್ ಹಿಸ್ ಓನ್ ವಿಷನ್. ಸೊ ಇಟ್ ವಾಸ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಬಂದ. ಸೊ ಸ್ಲೋಲಿ ಹಿ ಸ್ಟಾರ್ಟೆಡ್ ಗೆಟಿಂಗ್ ಕಾಲ್ಸ್, ನಮ್ಮ ಪಿಕ್ಚರ್ ಮಾಡ್ತೀನಿ ಸರ್. ಸೊ ಹಿಂಗೆ ಸ್ಟಾರ್ಟಾಗಿ ಬಂದಿರೋದು. ಐ ಆಮ್ ರಿಯಲಿ ಹ್ಯಾಪಿ ಟು ಸೇ, ಒಂದು ದಿವಸ ಹೋಗಿ ಸರ್ ನಂಗೆ ಚಾನ್ಸ್ ಕೊಡಿ ಅಂತ ಕೇಳಿಲ್ಲ.